ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಮಹದೇವಪ್ಪನವರು 4 ಜನ ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು. ಸುಮಾರು 40 ನಿಮಿಷಗಳು ಅವರು ಟೈಮ್ ಕೊಟ್ಟು ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ನಮ್ಮ ಯಾವುದಾದ್ರು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ, ಮುಖ್ಯವಾಗಿ ಮೇಕೆದಾಟು, ಮಾದಾಯಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟು ಇವನ್ನ ಹೆಚ್ಚಿಗೆ ಪ್ರಸ್ತಾವನೆಯನ್ನು ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡು, ಮೆಟ್ರೋ ವಿಚಾರದಲ್ಲಿ, ಬೆಂಗಳೂರಿನ ಟನಲ್ ವಿಚಾರ, ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಬಾಕಿ ಇದೆ ಅವನ್ನೆಲ್ಲ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಆಮೇಲೆ ಕರ್ನಾಟಕ ರಾಜ್ಯ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಾ ಇದೆ, ಅದಕ್ಕೆ ಹೆಚ್ಚಿಗೆ ಇವತ್ತು ತಕ್ಕಂತೆ ನಮಗೆ ಹಣ ಕೊಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿದ್ದೇವೆ. ಏನು ಈ ಸಿಸ್ಟಮ್, ದೇಶದ ಸಿಸ್ಟಮ್ ಕೂಡ ಅವರು ವಿವರಿಸಿದ್ರು. ಒಳ್ಳೆ ಸೌಹಾರ್ದಯುತ ಮೀಟಿಂಗ್ ಆಯಿತು. ನಮ್ಮ ಏನೆಲ್ಲ ಬೇಡಿಕೆಗಳಿತ್ತು ಅದೆಲ್ಲ ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ನಾನು ನಮಗೊಂದು ಗಿಫ್ಟ್ ಸಿಟಿ ಏನಿದೆ ಅದು ಒಂದು ಬೇಕು ಅಂತೇಳಿ, ನಮಗೊಂದು ಕರ್ನಾಟಕಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿದೆ. ಗಿಫ್ಟ್ ಸಿಟಿ ಅಲ್ಲಿರೋ ಪ್ರಕಾರ ಅವರು ದೇಶಕ್ಕೆ ಎಲ್ಲರೂ ಒಂದು ಕಡೆ ಇರಬೇಕು, 2 ಕಡೆ ಮಾಡಿದ್ರೆ ಇದು ಫೈನಾನ್ಷಿಯಲ್ ಸರ್ವಿಸಸ್ ಹಬ್ಬು ಅಂತೇಳಿ ಅವರು ಅದನ್ನ ಆಲೋಚನೆ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ಗುಜರಾತಲ್ಲಿ ಇದೆಯಲ್ಲ ಗಿಫ್ಟ್ ಸಿಟಿ, ಅದನ್ನೇ ನಮಗೂ ಒಂದು ಕೊಡಿ ಅದನ್ನ ಆ ಥರ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದೇ ಕಡೆ ಇರಬೇಕು ದೇಶದಲ್ಲಿ ಅದು ಅಂತೇಳಿ ಅವರ ಅಭಿಪ್ರಾಯ ಇತ್ತು. ಒಟ್ಟಾರೆ ನಮ್ಮೆಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ, ನೀವು ಸಹಕಾರ ಕೊಡಿ ಅಂತ ಕೇಳಿದ್ದೇವೆ. ಖಂಡಿತ ಎಲ್ಲ ನೋಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಸೌಹಾರ್ದ ಮೀಟಿಂಗ್ ಆಯಿತು. ಸರ್, ಇವತ್ತಿನ ಮೆಮೊರಾಂಡಮ್ ಅಲ್ಲಿ ಹೆಚ್ಚು ನಿಮ್ದೇ ಇತ್ತು ಸರ್, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಜನಸಂಪನ್ಮೂಲ ಮೆಚ್ಚುಗೆ ಕೇಳಿದ್ದೇವೆ ಮತ್ತು ಇನ್ನೊಂದ್ಸತಿ ಕೆಲವು ಡೀಟೇಲ್ನ ತೆಗೆದುಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ. ಆಫೀಸರ್ಸ್ ಹತ್ರೆಲ್ಲ, ಮಿನಿಸ್ಟರ್ಸ್ ಹತ್ರೆಲ್ಲ ಮಾತಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಡೀಟೇಲ್ ಅಫಿಷಿಯಲ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರ ಹತ್ರ ತೆಗೆದುಕೊಂಡು. ಈಗ ಸದ್ಯಕ್ಕೆ ನಾನು ಈಗ ಸಾಯಂಕಾಲ ಬಂದೆ, 3ನೇ ತಾರೀಕು ಅಸೆಂಬ್ಲಿ ಮುಗೀಲಿ, ಪಾರ್ಲಿಮೆಂಟ್ ಮುಗೀಲಿ. ಯಾಕೆಂದರೆ ಅನೇಕ ವಿಚಾರಗಳೆಲ್ಲ ಇದು ಮಾಡಬೇಕು. ಇವತ್ತು ಮಧ್ಯಾಹ್ನ ನಾನು ಹೋಗೋಕ್ಕಾಗಲಿಲ್ಲ. ಇಲ್ಲಿ ಕರ್ನಾಟಕದವ್ರಿಗೆಲ್ಲ ಬನ್ನಿ ಅಂತ ಹೇಳಿದ್ರು, ಅವರು ಹೋಗೋಕ್ಕಾಗಲಿಲ್ಲ. ಸೊ ಇನ್ನೊಂದ್ಸತಿ ಬಂದಾಗ ಭೇಟಿ ಮಾಡಿ. ಸರ್, ಇದು ಅಬಕಾರಿ ಇಲಾಖೆಯಲ್ಲಿ ಒಂದೇ ಸಮುದಾಯದ ಅಧಿಕಾರಿಗಳನ್ನ ನೇಮಕ ಮಾಡಲಾಗ್ತಿದೆ ಅಂತ ಟಿ.ಟಿ.ರೈ ಮತ್ತೆ ಆರ್. ಅಶೋಕ್ ಆರೋಪ ಮಾಡಿದ್ರು. ನನಗೆ ಗೊತ್ತಿಲ್ಲ. ನಾನು ಯಾವುದು ಮೂಗು ತೂಸಕ್ಕೂ ಹೋಗಲ್ಲ. ನನಗೆ ವಿಚಾರನೇ ಗೊತ್ತಿಲ್ಲ. ಆಮೇಲೆ ಮಾತಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ, ಅವರು ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.